ನಮಸ್ಕಾರ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಇದು ಶನಿವಾರದ ವ್ಲಾಗ್. ಹೊಸೂರ್ಗೆ ಹೋಗೋಣ ಪಟಾಕಿ ತರಕ್ಕೆ ಅಂತ ಡಿಸೈಡ್ ಆಗಿ ಸುಮಾರು ಒಂದು 7-7:30 ಅಷ್ಟರಲ್ಲಿ ಹೊರಟ್ವಿ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು. ಈ ಸಲ ಫಸ್ಟ್ ಟೈಮ್ ಹೊಸೂರ್ಗೆ ಹೋಗ್ತಿರೋದು ನಾವು. ನೋಡೋಣ ಹೇಗಿರುತ್ತೆ ಅಂತ. ಇವರು ಪಟಾಕಿ ತರೋಕ್ಕೆ ಹೋಗ್ತಾರೆ, ನಾವು ಅದಕ್ಕೆ ಹೋಗ್ತಾರೆ. ಹೊಸೂರು ರೀಚ್ ಆಗೋಷ್ಟರಲ್ಲಿ ಸುಮಾರು 9:30 ಆಗಿತ್ತು. ಅಲ್ಲಿ 2 ಅಂಗಡಿ ನೋಡಿದ್ವಿ, ಗೋಪಿ ಟ್ರೇಡರ್ಸ್ ಮತ್ತು ರೈನ್ಬೋ. ಫಸ್ಟು ಒಳಗೋಗಿ ನೋಡೋಣ ಯಾವ ಅಂಗಡಿ ಜಾಸ್ತಿ ಡಿಸ್ಕೌಂಟ್ ಸಿಗುತ್ತೆ, ನಮಗೆ ಯಾವ ಥರ ಇಷ್ಟ ಆಗುತ್ತೆ, ಕಲೆಕ್ಷನ್ಸ್ ಎಲ್ಲಿ ಜಾಸ್ತಿ ಇದೆ ನೋಡಿಕೊಂಡು ಡಿಸೈಡ್ ಆಗೋಣ ಅಂದ್ಕೊಂಡು ಹೊರಟ್ವಿ. ಇದು ಓದ್ಸಲಿ ನಾವು ಇದು 225 ವರ್ಷ ಮಾಡೋದಿದ್ವಿ. ಬಿಂದು ತುಂಬ ಫೇವ್ರೆಟ್ ವಸ್ತು. ಬುಸ್ ಎರಡು ಬಲಗಳು ಐದು ತಗೋ. ನನ್ನ ಪ್ರಕಾರ 100 ರೂಪಾಯಿ ಬಿದ್ದರೂ ಬರ್ತಾ ಇದೆ. ನನ್ನ ಗಂಡನ ಸ್ಪಾಯಿಲ್ ಮಾಡಿದ್ದು ಇವಳೆ, ಪಟಾಕಿ ಹುಚ್ಚಿಡ್ಸಿದ್ದು. ಒಂದು ಐ ನೋ ಯು ಸ್ಪಾಯಿಲ್ಡ್ ಹಿಮ್. 200 ಅಲ್ಲ ಇದು 200 ಮೇಲೆ ಇದು. ಫಸ್ಟ್ ನಾವು ಹೋಗಿದ್ದು ರೈನ್ಬೋ ಹೋಗಲ್ವಾ, ಅಲ್ಲೇನು ಜಾಸ್ತಿ ಕಲೆಕ್ಷನ್ಸ್ ಇದೆ ನಮಗೆ ಅನಿಸ್ಲಿಲ್ಲ. ನಮಗೆ ಬೇಕಾಗಿದ್ದ ಥರ ಯಾವುದೂ ಇರಲಿಲ್ಲ. ಸೊ ಪಕ್ಕದಲ್ಲೇ ಇದ್ದಿದ್ದು ಗೋಪಿ ಟ್ರೇಡರ್ಸ್, ಇಲ್ಲಿಂದ ಅಲ್ಲಿಗೆ ಹೊರಟ್ವಿ. ಇಲ್ಲಿ ಒಳಗೆ ಹೋಗ್ತಿದ್ದಂಗೆ ಸುಮಾರು ವೆರೈಟಿ ಆಫ್ ಕ್ರ್ಯಾಕರ್ಸ್ ಇತ್ತು. ನಮಗೆ ತುಂಬಾ ಇಷ್ಟ ಆಯಿತು ಕೂಡ. ಎಕ್ಸ್ಪ್ಲೋರ್ ಮಾಡೋಕ್ಕೆ ಜಾಸ್ತಿ ಇತ್ತು ಇಲ್ಲಿ. ನಿಂಗೆ ಬರೀ ಇಂಥದ್ದೇ ಕಣ್ಣಿಗೆ ಬೀಳುತ್ತಲ್ಲ ಯಾವಾಗಲೂ. ಸರ್ ಎವಳು ಸರ್ ஒரு ಫುಲ್ ಬಂಡಲ್ 470ಯಾ? ಅದು 470 ಅಂತೆ. ಈಗ ಇನ್ನೊಂದು ತಗೊಳ್ಳ, ಬೇರೆ ತಗೋಯ್ತು. ನಾನು ಸರನು ತಗೊಳ್ಳ. ವಾಯ್ಸ್ ರೆಕಾರ್ಡ್ ಆಗ್ತಾ ಇದೆಯಾ? ಗೋಲ್ಡನ್ ಡಕ್ ವನಿತಾ. ಯಾರಾದ್ರೂ ನಿಮ್ಮ ಲವರ್ ಇದ್ರೆ ವನಿತಾ ಹಾಕಿ ಡುಮ್ ಅನ್ಸ್ಬಿಡಿ ಅಷ್ಟೇ. ಇದು ತಮಿಳ್ ಮಾತಾಡೋಕೆ ಬರುತ್ತಾ ಸರ್? ಎವಳೆ ಇರ್ಕೋ ஒரு ಬಾಕ್ಸ್ 10 ಪೀಸಾ 3 தான் இருக்கல. ಅದು ಓಪನ್ ಆಗಿರೋ ಬಾಕ್ಸ್. ஒரு சாம்பிள் கொடுங்க சார். சாம்பிள் ಅಂತಲೇ சாம்பிள் ಗಡಿಸ್ ಕಾಟಲ್ಲ. ஒரு பீஸ்ல எவ்வளவு இருக்கும் சார்? 50 பீஸ். ಟೋಟಲ್ ಎಷ್ಟು ಪ್ಯಾಕೆಟ್ ಇರ್ಕೋ? 10. ಎಷ್ಟೇ ಇರೋದಂತ? 700. ಇದು ಬೇಕಂದೆ ನಾನು. ಇದು ಇದು ಸರ ರೌಂಡ್ ಬೇಕಂತೆಲ್ಲ. ಇಲ್ಲಿ ಇದು 600 ಅಂತ. 700 ಅದು 600 ಅಂತ. ಅದು ಹೆವಿ ಸೌಂಡ್ ಅಂತ. ಇದು ನಿನ್ ಫೇವ್ರೇಟ್ ಅಲ್ಲ? ನಮ್ ಪಟಾಕಿಗಳು ಇಷ್ಟ. ಆ ಥರದ್ದು ಇನ್ನೂ ಒಂದು ಬೇರೆದಿದೆ ಅಲ್ಲಿ. ಅಲ್ಲಿದೆ ಬೇರೆ ಬೇರೆದಿದೆ, ಬೇರೆ ಡಿಸೈನ್ ಇದೆ. ಸೌಂಡ್ ಮಾಡುತ್ತೆ. ಹೌದಾ? ತಗೊಳ್ಳೋಣ ಅಂತೀಯ? ಎಲ್ಲಿ ಹೋಗ್ಬಿಟ್ಟಿದೆ ಸೈಡು? ಬೇರೆ ತಗೊಳ್ಳೆ, ಬೇರೆ ಇರುತ್ತೆ. ಸರ್ ಹಿಂಗೆ ಬಾಕ್ಸ್ ಇರುತ್ತಾ? ಬಾಕ್ಸ್ 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 ಹಾಂ ಇರುತ್ತಾ? ಪ್ಯಾಕಿಂಗ್ ಫುಲ್ ಬಾಕ್ಸ್ ಇರುತ್ತಾ? ಹಾಂ ಗಿಫ್ಟ್ ಬಾಕ್ಸ್. ನಾವು ಪ್ರತಿ ವರ್ಷ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಟ್ಟಿಗೆ ಪಟಾಕಿ ಹೊಡಿತೀವಿ. ಮನೆಗಳಿಗೂ ಸಪ್ರೇಟಾಗಿ ತೊಗೊಂಡು ಫ್ರೆಂಡ್ಸ್ ಜೊತೆಲಿ ಹೊಡೆಯೋಕ್ಕೂ ಸಪ್ರೇಟಾಗಿ ಪಟಾಕಿ ತಗೋತೀವಿ. ನೋಡಿ ಇಲ್ಲಿ ಇನ್ನು ಯಾವ ಥರ ತೊಗೋಬೋದು ಅಂತ ಡಿಸ್ಕಸ್ ಮಾಡ್ತಾವ್ರೆ. ಅಂದರೆ 1 2 3 ಇನ್ನೂ ತಗೋತಾವ್ರಲ್ಲ ಶಿವ. 2K 1K is 290.
ಪಟಾಕಿ ನೋಡಿ ಬಂದಿದ್ಯಾ ಇಲ್ಲಿ ಅಷ್ಟೇ ಶೇರ್ ಇಲ್ಲೂ ಶೇರ್ ಇದೆ ಅಲ್ಲೂ ಶೇರ್ ಇದೆ ಮುಗೀತು. ನಾನ್ ಕೊಡಲ್ಲ, ನನ್ ಪಟಾಕಿ ಆಗಲ್ಲ, ನನ್ ಪಟಾಕಿ ಹೊಡಿಯಲ್ಲ, ಶೇರ್ ಹಾಕಲ್ಲ. ಎವಳೋ ಎವಳ ಸರ್ ಇದೊಂದು ಮಂಜಾ ಬಾಹುಬಲಿ ಅದೆಲ್ಲ ನಂದೇ ಕಣೆ. ಸ್ಮೈಲ್ ಡೌ ತಗೊಳ. ಇದು ನಿಂದು ಡಿವೈಡ್ ಬೇಡ ನಂದು ಬೇರೆನಾ? ಎಷ್ಟು ದೊಡ್ಡದು ಮಂಜಾ ಮಂಜಾ ಅಷ್ಟು ದೊಡ್ಡದು ಯಾಕೆ ನಿಂಗೆ? ಅಷ್ಟು ದೊಡ್ಡದು ನಿಂಗೇನು ಸೈಜ್? ಓ ಮೈ ಗಾಡ್, ನಿಂಗದು ಸರ ತಗೊಂಡಿರೋದು 22 ಒಂದು ತಗೊಂಡಿದ್ದೀನಿ. ಇದೊಂದು ತಗೊಂಡವಳಿ. ಇವಾಗ ಒಂದು ಮನೆಗೆ ಆಯ್ತಾ? ಇದೊಂದು ಇಟ್ಬಿಡೋಣ. ಇಟ್ಬಿಡ ನಾವು ಇದ್ರ ಬಗ್ಗೆ ಮಾತಾಡೋಣ. ನಾನು ಪಟಾಕಿ ದುಡ್ಡು ಕೊಡಲ್ಲ, ಎಲ್ಲ ದುಡ್ಡು ಕೊಡ್ತಾಳೆ. ನಾನು ಪಟಾಕಿ ನೋಡಿಯಲ್ಲ, ನಾನೇನು ದುಡ್ಡು ಕೊಡಬೇಕು? ನೋಡಿ ಹೇಗೆ ಹೊತ್ಕೊಂಡ್ ಬರ್ತಿದ್ದಾರೆ ಅಂದರೆ ಪ್ಲಾಸ್ಟಿಕ್ ಟಬ್ಗಳಲ್ಲಿ ಈ ಥರ 3 ಟಬ್ಬಲ್ಲಿ ಹೊತ್ಕೊಂಡು ಬಂದಿದ್ದು ಬೇಜಾನ್ ಪಟಾಕಿ ತೊಗೊಂಡಿದ್ದಾರೆ. ಬಿಲ್ ಯಾವ ರೇಂಜಿಗೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. 1 2 3 ಇಷ್ಟು ಇಲ್ಲಿ ಬಿಲ್ಲೆಲ್ಲ ಹಾಕಿಸಿ ಹೋಗಿ ಕುತ್ಕೊಂಡ್ವಿ. ಬಿಕಾಸ್ ಇಲ್ಲಿ ಹಾಕಿರೋ ಬಿಲ್ ಮೇಲೆ ಡಿಸ್ಕೌಂಟ್ ಕೊಡ್ತಾರೆ. ನನಗಂತೂ ಬಿಲ್ ಅಮೌಂಟ್ ನೋಡಿ ಶಾಕ್ ಆಗೋಯ್ತು. ನಂಬಿಕೆನೇ ಬರ್ತಿಲ್ಲ 42,000 ಅಂತ. ಈ 42,000 ಮೇಲೆ ಡಿಸ್ಕೌಂಟ್ ಎಲ್ಲ ಹೋಗಿ ಕೊನೆಗೆ ನಮಗಾಗಿದ್ದು 32,000. 42,000 ಯಪ್ಪ ಅನ್ಸ್ಬಿಟ್ಟಿತ್ತು ನನಗೆ. ಆಮೇಲೆ ಸ್ವಲ್ಪ ನೆಮ್ಮದಿ ಆಯಿತು. ಸುಮಾರು ಪಟಾಕಿಗಳು ತೊಗೊಂಡಿದ್ವಿ. ನನಗೆ ಗಾಡಿಗೆಲ್ಲ ಇಡಿಸುತ್ತಾ ಅಂತಲೇ ಯೋಚನೆ ಆಗಿತ್ತು, ಆದರೆ ಎಲ್ಲ ಇಡಿಸ್ತು ನಮ್ಮ ಪುಣ್ಯ. ಫ್ರಂಟಲ್ಲಿ ಇಟ್ಕೊಳ್ಳೋಣ ಬಿಡ್ರಿ, ಆಗತ್ತಾ? ಲಾಕ್ ಲಾಕ್ ಒಂದು ಅದೇ ದೊಡ್ಡದು ಫ್ಲವರ್ ಪಾಟ್ 1,000 ರೂಪಾಯಿ, ಇನ್ನೊಂದು ಫ್ಲವರ್ ಪಾಟ್ 2,000 ರೂಪಾಯಿ. 3,000 ರೂಪಾಯಿ ಗುರು ಡಿಸ್ಕೌಂಟ್ ಹೋಗಿ ಅಲ್ಲಲ್ಲ ಇದು ಬರೀ ಪಟಾಕಿ ಎಲ್ಲ ತಗೊಂಡು ನಾವು ಹೊರಟಾಗ ಸುಮಾರು 12:30 ಆಗಿತ್ತು. ಖಾಲಿ ರೋಡ್ ಇತ್ತು. ಬರುವಾಗಿದ್ದಷ್ಟು ರಶ್ ಇರಲಿಲ್ಲ. ಆರಾಮಾಗಿ ಬೆಂಗಳೂರಿಗೆ ಬಂದ್ವಿ. ಏನೂ ತಿಂದಿರಲಿಲ್ಲ. ಪಟಾಕಿ ತೊಗೊಳ್ಳೋ ಸಿರಿಲಿ ನಮಗೆ ಊಟನೇ ಮರ್ತೋಗಿತ್ತು. ಬೆಂಗಳೂರಿಗೆ ಬಂದಿದ್ದ ತಕ್ಷಣ ಹೊರಟಿದೆ ವಿಪುರಂ ಫುಡ್ ಸ್ಟ್ರೀಟ್ಗೆ. ಜನ ಇರಲಿಲ್ಲ ಅಷ್ಟೊತ್ತಲ್ಲಿ. 1-2:30 ಆಗಿತ್ತು ಅಂದ್ಕೊಳ್ಳಿ. ನಾನು ಅಕ್ಕಿ ರೊಟ್ಟಿ ತೊಗೊಂಡೆ, ತುಂಬಾ ಚೆನ್ನಾಗಿತ್ತು ಮಾತ್ರ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಜಿಡಿ ಜಿಡಿ ಮಳೆ ಒಂಥರ ಚೆನ್ನಾಗಿ ಫೀಲ್ ಕೊಡ್ತಾಯಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಬಾಯ್.